ನಮ್ಮ ಚಾನಲ್ಗೆ ಸ್ವಾಗತ. ನಾನಿವಾಗ ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೀನಿ. ಇದು ಪಲ್ಯ ಮಾಡಿದ ಕುಕ್ಕರ್, ಹಾಗಾಗಿ ಈ ಥರ ಕಾಣಿಸ್ತಾ ಇದೆ. ಕುಕ್ಕರಲ್ಲಿ ಕಾಳು ಬೇಯಿಸಿ ಕಾಳು ಪಲ್ಯ ಮಾಡಿದ್ದೆ, ಈಗ ತಾನೇ ವಿಡಿಯೋ ಮಾಡಿ ಹಾಕಿದ್ದೀನಿ ಅದನ್ನು. ಇವಾಗ ಇದಕ್ಕೆ ಎಣ್ಣೆ ಹಾಕೋಣ. ಬಿಸಿಬೇಳೆ ಬಾತ್ ಮಾಡೋಕ್ಕೆ ಎಣ್ಣೆ ಹಾಕೋಣ. ಇಬ್ಬರಿಗೆ ಆಗೋಷ್ಟು ಮಾಡ್ತಾಯಿದ್ದೀನಿ. ನೀವು ಎಷ್ಟು ಮಾಡ್ಕೋತೀರಿ ಆ ಒಂದು ಅಂದಾಜು ಮೇಲೆ ಎಣ್ಣೆ ಹಾಕ್ಕೊಳ್ಳಿ. ಅರ್ಧ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕೋತಾ ಇದ್ದೀನಿ. ಇದು ಹುರಿದು ಸಿಪ್ಪೆ ತೆಗೆದಿರುವಂಥ ಕಡಲೆ ಬೀಜ. ಒಮ್ಮೆ ಹಸಿ ಹಾಕ್ತೀನಿ, ಒಮ್ಮೆ ಹುರಿದಿರೋದು ಹಾಕ್ತೀನಿ, ಯಾಕಂದರೆ ಸುಮ್ಮನೆ ಚೇಂಜ್ ಇರಲಿ ಟೇಸ್ಟ್ ಅಂತ. ಇವಾಗ ಹುರಿದಿರೋದು ಹಾಕಿದ್ದೀನಿ, ಸಿಪ್ಪೆ ತೆಗೆದು ಬೀಜ ಮಾಡಿಟ್ಟಿರುವಂಥದ್ದು. ಇವಾಗ ಇದಕ್ಕೆ ಒಂದು ಪಲಾವ್ ಎಲೆ ಹಾಕೋಣ. ತುಂಬ ಚೆನ್ನಾಗಿರುತ್ತೆ. ಬರೀ ಪಲಾವ್ಗೆ ಹಾಕಬೇಕು ಅಂತ ಏನಿಲ್ಲ. ಇದನ್ನು ಬಿಸಿಬೇಳೆ ಬಾತಿಗೆ, ಉಪ್ಪಿಟ್ಟಿಗೂ ಕೂಡ ಹಾಕೋಬಹುದು. ಒಂದು ಪಲಾವ್ ಎಲೆ ಹಾಕಿದ್ದೀನಿ. ಅದಕ್ಕೆ ಒಂದು 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ಸಾಸಿವೆ, ಒಂದು 1/4 ಟೇಬಲ್ ಸ್ಪೂನಷ್ಟು, ಒಂದು ಚಿಟಿಕೆ ಅರಿಶಿಣದ ಪುಡಿ. ಬಿಸಿಬೇಳೆ ಬಾತ್ ಪೌಡ್ರ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಪರವಾಗಿಲ್ಲ, ಹಾಗೆ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದು ಚಿಟಿಕೆ ಹಿಂಗೆ ಹಾಕಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಕೆಂಪಗಾಗಲಿ. ಒಂದು 4 ಎಲೆಯಷ್ಟು ಕರಿಬೇವನ್ನ ಕಟ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಬಟಾಣಿ ತೊಗೊಂಡಿದ್ದೀನಿ, ಬಟಾಣಿ ಹಾಕ್ತಾಯಿದ್ದೀನಿ. ಅದಕ್ಕೆ ಒಂದು ಟೊಮೆಟೊ, ಸ್ವಲ್ಪ ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಒಂದು ಅರ್ಧ ಕ್ಯಾರೆಟು, ಒಂದು 4 ಬೀನ್ಸು, ಇದು ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಕೂಡ ಹಾಕಿ ಮಾಡ್ಬೋದು, ಚೆನ್ನಾಗಿರುತ್ತೆ ಅದು ಫ್ಲೇವರು. ಅದು ಹಸಿಮೆಣಸಿನ್ಕಾಯಿ ಅಷ್ಟೊಂದು ಖಾರ ಇಲ್ಲ, ಅದಕ್ಕೆ ಸ್ವಲ್ಪ ಇದು ಕೆಂಪು ಚಟ್ನಿ ಮಾಡಿಟ್ಟಿದ್ದೀನಿ ನಾನು. ಅದ್ರ ವಿಡಿಯೋ ಕೂಡ ಹಾಕಿದ್ದೀನಿ ನೋಡಿ. ಕೆಂಪು ಚಟ್ನಿ ಸ್ವಲ್ಪ ಹಾಕ್ತಾಯಿದ್ದೀನಿ ಇದಕ್ಕೆ. ನೀವು ಕೆಂಪು ಚಟ್ನಿ ಇಲ್ಲ ಅಂತಂದರೆ ಪರವಾಗಿಲ್ಲ, ನೀವು ಅಚ್ಚ ಖಾರದ ಪುಡಿ ಹಾಕ್ಕೊಂಬಿಡಿ. ಹಸಿಮೆಣಸಿನ್ಕಾಯಿ ಅಷ್ಟೊಂದು ಖಾರ ಇಲ್ಲದೇ ಇರೋದ್ರಿಂದ ಸ್ವಲ್ಪ ಇದನ್ನು ಹಾಕ್ತಾಯಿದ್ದೀನಿ ನಾನು. ಸ್ವಲ್ಪ ಶುಗರ್ ಹಾಕ್ತಾಯಿದ್ದೀನಿ, ಹುಳಿ ಹಾಕಿರೋದ್ರಿಂದ ನೀವು ಬೇಕಿದ್ದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬಿಡಿ. ಯಾಕಂದರೆ ಇದು ಕ್ಯಾರೆಟ್ ಆಲ್ರೆಡಿ ಸ್ವೀಟ್, ಇದು ಸ್ವೀಟ್ ಇಲ್ಲ ಕ್ಯಾರೆಟ್ ಅಷ್ಟೊಂದು. ಇದು ಊಟಿ ಕ್ಯಾರೆಟ್ ಅಷ್ಟೊಂದು ಸ್ವೀಟ್ ಇಲ್ಲ. ನೋಡಿ, ರುಚಿ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಎಷ್ಟು ಪ್ರಮಾಣದಲ್ಲಿ ತೊಗೊಂಡಿರ್ತಿರೋ ರೈಸ್, ಎಷ್ಟು ಜನಕ್ಕೆ ಮಾಡ್ತಿರ್ತಾರೆ ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಗಮ್ ಅಂತ ಇದೆ ಬಿಸಿಬೇಳೆ ಬಾತು. ಯಾವಾಗ ಆಗುತ್ತೆ, ಯಾವಾಗ ತಿನ್ನಬೇಕು ಅನ್ನೋ ಹಂಗೆ. ನೈಟಲ್ಲಿ ಉದ್ದಿರುವಂಥ ರೈಸು ಇದನ್ನು ಕೂಡ ಹಾಕ್ತಾಯಿದ್ದೀನಿ. ಹೇಗಿದ್ದರೂ ಅದು ಪೇಸ್ಟ್ ಥರ ಬೇಗ ಬೇಯುತ್ತೆ ಅಂತ. ಬಿಸಿಬೇಳೆ ಬಾತಿಗೆ ಚೆನ್ನಾಗಿರುತ್ತೆ, ಅದು ಮೆತ್ತಗಾಗುತ್ತೆ. ಸ್ವಲ್ಪ ಹೆಸರುಬೇಳೆ ತೊಗೊಂಡಿದ್ದೀನಿ ನಾನು. ಒಂದು ಗ್ಲಾಸ್ ಅಕ್ಕಿ ತೊಗೊಂಡ್ರಿ ಅಂದರೆ ಒಂದು 3/4ನಷ್ಟು ಬೇಳೆ ತೊಗೊಳ್ಳಿ. ನೋಡಿ, ಸ್ವಲ್ಪ ಇನ್ನೊಂದು ಸ್ವಲ್ಪ ರೈಸ್ ಕಡಿಮೆ ಆಗುತ್ತೆ ಅಂತ ಇನ್ನೊಂದು ಸ್ವಲ್ಪ ರೈಸ್ ಕೂಡ ಹಾಕೋತಾ ಇದ್ದೀನಿ. ಆಗಲೇ ಹಾಕಿಟ್ಟಿದ್ದೆ ನಾನು. ಒಂದು ಸ್ವಲ್ಪ ಈ ಥರ ಪುಡಿ ಮಾಡ್ಕೊಳ್ಳೋಣ, ತುಂಬ ಚೆನ್ನಾಗಿರುತ್ತೆ. ನೈಟಲ್ಲಿ ರೈಸ್ ಉಳಿತು ಅಂದರೆ ಈ ಥರ ಬಿಸಿಬೇಳೆ ಬಾತ್ ಮಾಡ್ಕೊಂಬಿಡಿ, ಅದಕ್ಕೆ ಹಾಕ್ಬಿಡಿ. ಸ್ವಲ್ಪ ಉಳಿಲಿ, ಜಾಸ್ತಿ ಉಳಿಲಿ. ಇವಾಗ ಇದನ್ನು ಹಾಕ್ತಾಯಿದ್ದೀನಿ. ಬೇಳೆನೂ ಮತ್ತು ಅಕ್ಕಿ ತೊಳ್ಕೊಂಬಂದಿದ್ದೀನಿ ಒಂದು 2 ನೀರಲ್ಲಿ. ಇದನ್ನು ಹಾಕ್ತಾಯಿದ್ದೀನಿ, ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಸ್ವಲ್ಪ ಇದು ರೈಸ್ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಮೂರು ನೀರು ಹಾಕ್ಕೊಳ್ಳಿ, ಆಮೇಲೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಇದು ಮಾಡ್ಕೋಬೋದು. ಕಮ್ಮಿ ಆಯಿತು ಅಂದರೆ ಲಾಸ್ಟಲ್ಲಿ ಸ್ವಲ್ಪ ನೀರು ಹಾಕಿ ಮತ್ತು ಬಿಸಿ ಮಾಡ್ಕೊಂಡ್ಬಿಟ್ರೆ ಆಯಿತು. ಬಿಸಿ ಮೆತ್ತಗಾಗುತ್ತೆ. ಇವಾಗ ಇಷ್ಟು ಹಾಕಿದ್ದೀನಿ. ನಾನೇನು ಅಳತೆ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಎಕ್ಸ್ಪೀರಿಯೆನ್ಸ್ ಜಾಸ್ತಿ ಇರೋದ್ರಿಂದ ಹಾಗೆ ಹಾಕ್ಕೊಳ್ಳಿ. ನೀವು ಅಳತೆ ಮಾಡಿ ಹಾಕ್ಕೊಳ್ಳಿ. 3 ನೀರು ಹಾಕ್ಕೊಳ್ಳಿ. ಕಡಿಮೆ ನೀರು ಹಿಡಿತಂದ್ರೆ ಬಿಸಿಬೇಳೆ ಬಾತಿಗೆ ನಡೀತೆ, ಸ್ವಲ್ಪ ನೀರಾದರೆ. ಟೊಮೆಟೊ ರೈಸಿಗೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಇವಾಗ ಮುಚ್ಚಳ ಮುಚ್ಚಿ ಬೇಯಿಸೋಕೆ ಹಚ್ಚೋಣ. ಕುಕ್ಕರು ಆರಿದೆ, ಪಲಾವ್ ಥರ ಆಗಿದೆ. ನೀರೆಲ್ಲ ಕಡಿಮೆ ಆಗಿದೆ. ಇವಾಗ ಇದಕ್ಕೆ ಸ್ವಲ್ಪ ನೀರು ತೊಗೊಂಬರ್ತೀನಿ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಸ್ವಲ್ಪ ಸ್ಟವ್ ಹಚ್ಕೊಳ್ಳೋಣ. ನೋಡಿ, ಈ
ಥರ ಮಾಡ್ಕೊಂಡ್ಬಿಟ್ರೆ ಬಿಸಿಬೇಳೆ ಬಾತು. ಹೆಸರುಬೇಳೆ ಹಾಕೋದ್ರಿಂದ ತುಂಬ ಫಾಸ್ಟಾಗಿ ಬೇಯುತ್ತೆ, ತುಂಬ ಚೆನ್ನಾಗಿ ಇರುತ್ತೆ, ಸಾಫ್ಟಾಗಿ ಬರುತ್ತೆ ಅದು. ಈ ಥರ ಎಲ್ಲ ಸ್ಪೂನಿಂದ ಮೆತ್ತೆ ಮಾಡ್ಕೊಂಡ್ಬಿಡ್ಬೇಕು. ಒಂದು 5 ನಿಮಿಷ ನೀರು ಹಾಕಿರೋದನ್ನ ಸ್ವಲ್ಪ ಬೇಯಿಸ್ಕೊಳ್ಳಿ. ನೋಡಿ, ಬಿಸಿಯಾದ ಬಿಸಿಬೇಳೆ ಬಾತ್ ರೆಡಿ ಇದೆ. ಸ್ಪೂನಿನ ಸಹಾಯದಿಂದ ಈ ಥರ ಮೆತ್ತಗೆ ಮಾಡ್ಕೊಂಬಿಡಿ. ಕುಕ್ಕರ್ ಸೈಡಿಗೆ ಈ ಥರ ತೊಗೊಂಡ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ. ನೋಡಿ, ಫಸ್ಟು ಪಲಾವ್ ಅನ್ನಿಸ್ತಾ ಇತ್ತಲ್ವ, ಇವಾಗ ನೋಡಿ ಬಿಸಿಬೇಳೆ ಬಾತ್ ಇಷ್ಟೇ ಮಾಡ್ಕೊಳ್ಳೋದಿದೆ. ಅಷ್ಟೊಂದು ನೀರು ಹಾಕೋಕ್ಕಾಗಲ್ಲ ಫಸ್ಟಿಗೆ. ಇವಾಗ ಇದು ರೆಡಿಯಾಗಿದೆ, ಪ್ಲೇಟಿಗೆ ಹಾಕ್ತೀನಿ. ಬಿಸಿಬೇಳೆ ಬಾತ್ಗೆ 1 ಸ್ಪೂನ್ ಗಟ್ಟಿ ತುಪ್ಪ ಹಾಕ್ತಾಯಿದ್ದೀನಿ. ಇವಾಗ ಹಾಕ್ಕೊಂಡು ತಿಂದರೆ ಈ ಚಳಿಗಾಲದಲ್ಲಿ ಮಸ್ತ್ ಇರುತ್ತೆ. ನೀವು ಕೂಡ ಮಾಡಿ ನೋಡಿ. ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.